ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಅಲಸಂದೆ ಕಾಳು ಉದ್ಕ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ತುಂಬಾ ಸಿಂಪಲ್ ಆಗಿರುವಂಥ ಅಲಸಂದೆ ಕಾಳು ಉದ್ಕ ರಾಗಿ ಮುದ್ದೆ. ಇಲ್ಲಿ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಅಲಸಂದೆ ಕಾಳು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ವಿಜಿಲ್ ಕೂಗ್ಸೋಕ್ಕೆ ಇಡ್ತಾಯಿದ್ದೀನಿ. ಕಾಣಿಸ್ತಾ ಇರ್ಬೋದು ನೋಡಿ. ಒಂದು 3 ವಿಜಿಲ್ ಕೂಗಿದ್ರೆ ಸಾಕು. ಅದಾದ ನಂತರ ಇಲ್ಲಿ ಸೊಪ್ಪು ಕಟ್ ಮಾಡಿ ನೀರಿಗೆ ಹಾಕಿದ್ದೀನಿ. ಸಬ್ಬಸಿಗೆ ಸೊಪ್ಪು, ಎಳರ್ಬೆ ಸೊಪ್ಪು ಕೂಡ ಹಾಕಿ ನೀರಿಗೆ ಹಾಕಿದ್ದೀನಿ. ಇವಾಗ ಈರುಳ್ಳಿ ಹುರ್ಕೊತಾ ಇದ್ದೀನಿ. ಅದಾದ ನಂತರ 2 ಟೊಮೊಟೊ ಕೂಡ ಹಾಕ್ಕೊತೀನಿ ಅದಕ್ಕೆ ಹುರಿಯೋಕ್ಕೆ. ನೋಡಿ, ಚೆನ್ನಾಗಿ ಈ ಥರ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು. ತುಂಬಾ ಸಿಂಪಲ್ಲಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿ ಕೂಡ ಇರುತ್ತೆ. ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ಹುರ್ಕೊಳಕ್ಕೆ. ಹಸಿಮೆಣ್ಸಿನ್ಕಾಯಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಆದ ನಂತರ ಜೀರಿಗೆ ಕೂಡ ಹಾಕ್ಕೊತೀನಿ ಸ್ವಲ್ಪ ಹುರ್ಕೊಳಕ್ಕೆ. ಮೇನ್ ಟೇಸ್ಟ್ ಕೊಡೋದೇ ಜೀರಿಗೆ ಇದಕ್ಕೆ ಉದ್ಕಕ್ಕೆ. ಹಾಗಾಗಿ ಸ್ವಲ್ಪ ಜೀರಿಗೆನೇ ಜಾಸ್ತಿನೇ ಹಾಕ್ಕೋಬೇಕು. ನೀವು ಬೇಕಿದ್ದರೆ ಕಾಳು ಮೆಣಸು ಕೂಡ ಹಾಕ್ಕೋಬೋದು. ನಾನು ಕಾಳು ಮೆಣಸು ಹಾಕಲ್ಲ. ಮಕ್ಕಳೆಲ್ಲ ಊಟ ಮಾಡ್ತಾರೆ, ಸ್ವಲ್ಪ ಎದೆ ಉರಿ ಬರುತ್ತೆ ಅಂದ್ಬಿಟ್ಟು ಹಾಕಲ್ಲ ನಾನು. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು. ಫುಲ್ ಬ್ರೌನಾಗಿ ಹುರ್ಕೋಬೇಕು. ಇವಾಗ ಇದು ಹುರಿದ ನಂತರ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಇವಾಗ ಕಾಳು 3 ವಿಜಿಲ್ ಕೂಗಿಸಿದ್ನಲ್ವ, ಅಲಸಂದೆ ಕಾಳು ಕೂಡ ಕುದ್ದಿದೆ. ಇವಾಗ ಅದಕ್ಕೆ ಸೊಪ್ಪು ಹಾಕಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು. ಉಪ್ಪು ಹಾಕೊಂಡ ನಂತರ ಆಮೇಲೆ ನೀವು ಸಾಂಬಾರಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಇದಕ್ಕೂ ಉಪ್ಪು ಹಾಕಿರ್ತೀರ, ಅದಕ್ಕೂ ಉಪ್ಪು ಹಾಕಿರ್ತೀರಲ್ವ, ಹಾಗಾಗಿ ಜಾಸ್ತಿ ಆಗ್ಬೋದು. ಇಲ್ಲಿ ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಹುರಿದಿಟ್ಕೊಂಡಿದ್ನಲ್ವ, ಮಸಾಲೆ ಕೂಡ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಕಾಣಿಸ್ತಾ ಇರ್ಬೋದು ನೋಡಿ. ಇಲ್ಲಿ ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಕಾಳು ಸೊಪ್ಪು ಕೂಡ ಹಾಕ್ಕೊತೀನಿ. ಸ್ವಲ್ಪ ಮಂದಕ್ಕಾಗಿರ್ಬೇಕಲ್ವ ಸಾಂಬಾರು, ಹಾಗಾಗಿ ಕಾಣಿಸ್ತಾ ಇರ್ಬೋದು ನೋಡಿ. ಅದು ಕೂಡ ಹಾಕಿ ಸೊಪ್ಪು ಕೂಡ ಹಾಕಿ ಸೊಪ್ಪು ಕಾಳು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಕಾಳು ಬೇರೆ ನೀರು ಬೇರೆ ಸಪ್ರೇಟ್ ಮಾಡ್ಬೇಕಲ್ವ, ಉದ್ಕ ಬೇರೆ ಬೇರೆ, ಹಾಗಾಗಿ ಒಂದು ಜಾಲರಿಗೆ ಹಾಕಿ ಸೋಸ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆ, ಒಗ್ಗರಣೆ ಹಾಕ್ಕೊತೀನಿ ಉದ್ಕ ಮಾಡ್ಕೊಳಕ್ಕೆ. ಕಾಣಿಸ್ತಾ ಇರ್ಬೋದು ನೋಡಿ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕಿದ ನಂತರ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಕೂಡ ಹಾಕ್ಕೊತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಆ ಥರ ಒಂದು ಸತಿ ಟ್ರೈ ಮಾಡ್ತೀನಿ. ನಾನು ಇದೇ ಥರ ಮಾಡೋದು, ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೀರು ಅಳತೆ ತಕ್ಕಷ್ಟು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಕಮ್ಮಿ ನೀರು ಹಾಕ್ಕೊಳ್ಳಿ. ತಿಳಿವಾಗಿರಲಿ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿ ಬೇಕು ಅಂದು ಕಮ್ಮಿನೇ ನೀರು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹುಣಸೆಹಣ್ಣು ಸೇರಿಸ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಅಲಸಂದೆ ಕಾಳು ಉದ್ಕ ರೆಡಿ ಆಯಿತು. ಇವಾಗ ಕಾಳಿಗೂ ಕೂಡ ಒಗ್ಗರಣೆ ಹಾಕ್ಕೊತೀನಿ ನೋಡಿ. ಕಾಣಿಸ್ತಾ ಇರ್ಬೋದು. ಹುರಿದಿಟ್ಕೊಂಡಿದ್ನಲ್ವ, ಅದೇ ಬಾಣಲೆ ಒಳಗಡೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕಿ ಈರುಳ್ಳಿ, ಕರಿಬೇವು ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಹಸಿಮೆಣ್ಸಿನ್ಕಾಯಿ, ಕಾಳು ಸೋಸ್ಕೊಂಡಿದ್ನಲ್ವ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಕೂಡ ನೋಡಿ ಹಾಕ್ಕೋಬೇಕು, ಯಾಕಂದರೆ ಆವಾಗಲೇ ಕುದಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ನಲ್ವ, ಹಾಗಾಗಿ ಈಗ ಸ್ವಲ್ಪ ನೋಡಿ ಅಳತೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು. ಆ ನಂತರ ಮೇಲೆ ಕಾಯಿ ತುರಿ ಹಾಕಿ ಕಂಪ್ಲೀಟಾಗಿ ಸ್ಟವ್ ಆಫ್ ಮಾಡಿಬಿಟ್ರೆ ರೆಡಿ ಆಯಿತು ಅಲಸಂದೆ ಕಾಳು ಉದ್ಕ ಸಾರು ಕೂಡ. ಇವಾಗ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕೊಟ್ರಿ ನೋಡಿ, ನಾನು ಇದೇ ಥರ ಮುದ್ದೆ ಮಾಡ್ಕೊಳೋದು. ಈ ಥರ ಮಾಡ್ಕೊಂಡ ನಂತರ ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ನೋಡಿ, ಕಾಣಿಸ್ತಾ ಇರ್ಬೋದು ಈ ಥರ ಆಗಿದೆ. ಲಾಸ್ಟಲ್ಲಿ ಬನ್ನಿ ಟೇಸ್ಟ್ ಮಾಡೋಣ. ಅಲಸಂದೆ ಕಾಳು ಉದ್ಕ ಮುದ್ದೆ ರೆಡಿ ಆಯಿತು. ಸೂಪರಾಗಿರುವಂಥ ಅಲಸಂದೆ ಕಾಳು ಉದ್ಕ ಮುದ್ದೆ ರೆಡಿ ಆಯಿತು. ಬನ್ನಿ ಟೇಸ್ಟ್ ಮಾಡೋಣ ಅಂತ. ವಾವ್, ಸಖತ್ತಾಗಿದೆ, ಸೂಪರ್ ಟೇಸ್ಟಿಯಾಗಿದೆ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬಾಯ್, ಮತ್ತೆ ಸಿಗ್ತೀನಿ.